ನಿರ್ಜಲ ಏಕಾದಶಿಯ ವಿಶೇಷತೆಯನ್ನು ತಿಳಿಸ್ಕೊಟ್ರಿ ಶಾಸ್ತ್ರಿಗಳೇ. ಈಗ ಸಂದೇಶಗಳತ್ತ ಗಮನ ಹರಿಸೋಣ. ಮೊದಲಿಗೆ ರಾಕೇಶ್ ವಿಶ್ವರೂಪ್ ಅವರು ದಂಪತಿ ಪ್ರಶ್ನೆಯನ್ನ ಕಳಿಸಿದ್ದಾರೆ. ರಾಕೇಶ್ ವಿಶ್ವರೂಪ್ ಅವರ ಜನ್ಮ ದಿನಾಂಕ 25ನೇ ತಾರೀಕು 4ನೇ ತಿಂಗಳು 1992 ಬೆಳಗಿನ ಜಾವ 5 ಗಂಟೆ. ಅವರ ಪತ್ನಿ ಶಾರದಾ ಅವರ ಜನ್ಮ ದಿನಾಂಕ 1ನೇ ತಾರೀಕು 4ನೇ ತಿಂಗಳು 1995 ಬೆಳಗ್ಗೆ 11:45. ಇವರ ಪ್ರಶ್ನೆ ಸಂತಾನದ ಬಗ್ಗೆ ತಿಳಿಸಿ ಅನ್ನೋದು. ರಾಕೇಶ್ ದಂಪತಿ ಪ್ರಶ್ನೆ ಕಳಿಸಿದ್ದಾರೆ ಸಂತಾನದ ವಿಚಾರವಾಗಿ. ಜಾತಕ ನೋಡೋಣ. ನೋಡಿ, ಈ ಜಾತಕವನ್ನು ಪರಿಶೀಲಿಸಿದ್ರೆ ರಾಕೇಶ್ ಅವರ ಜಾತಕ ನೋಡಿದ್ರೆ ಮೀನ ಲಗ್ನದಿಂದ ಪಂಚಮಾಧಿಪತಿ ಚಂದ್ರ, ಆತ ಶನೈಶ್ಚರನ ಮನೆಯಲ್ಲಿದ್ದಾನೆ. ಶನೈಶ್ಚರನ ಜೊತೆಗೆ ವಿಳಂಬಕ್ಕೆ ಕಾರಣ ಇದು. ಶನಿಯ ಸಂಯುಕ್ತತೆ ಉಂಟಾದರೆ ಪಂಚಮಾಧಿಪತಿಗೆ, ಶನಿ ಮನೆಯಲ್ಲಿದ್ದರೆ ಸ್ವಲ್ಪ ನಿಧಾನಗತಿಯಲ್ಲಿ ಆಗ್ತಕ್ಕಂಥ ಫಲ. ಆಗಲ್ಲ ಅಂತ ಅರ್ಥ ಅಲ್ಲ, ಆಗುತ್ತೆ ಸ್ವಲ್ಪ ವಿಳಂಬವಾಗಿ. ಈ ಅಷ್ಟಕವರ್ಗ ಇತ್ಯಾದಿ ಎಲ್ಲ ಗಮನಿಸಿದ್ರೆ ಯಾರು ಲಗ್ನಾಧಿಪತಿಯೋ, ಯಾರು ಪುತ್ರ ಕಾರಕನೋ ಅದು ಬಹಳ ಮುಖ್ಯ. ಅದು ಕಾರಕರಿಗೆ ಬಲವಿದ್ದಾಗ ಸಹಾಯ ಆಗುತ್ತೆ. ಹೀಗಾಗಿ ಗುರು ಚೆನ್ನಾಗಿದ್ದಾನೆ ನಿಮ್ಮ ಜಾತಕದಲ್ಲಿ, ಅವನು ಅಷ್ಟಕವರ್ಗದಲ್ಲಿ 5 ಬಿಂದು ತೆಗೆದುಕೊಂಡು ತುಂಬ ಒಳ್ಳೆಯದು, ತೊಂದರೆ ಇಲ್ಲ. ಹೀಗಾಗಿ ನಿಮ್ಮ ಜಾತಕ ರಾಕೇಶ್ ಅವ್ರ ಜಾತಕ ತುಂಬ ಚೆನ್ನಾಗಿದೆ, ಪರವಾಗಿಲ್ಲ. ಅಂದರೆ ಅದಕ್ಕೆ ಚ್ಯುತಿಯಾಗಿರ್ತಕ್ಕಂಥದ್ದಿಲ್ಲ. ಇನ್ನು ಇವರ ಶಾರದಾ ಅವರ ಜಾತಕದಲ್ಲಿ ಪಂಚಮಾಧಿಪತಿ ನವಸ್ಥಾನ ಗಮನಿಸ್ಕೊಂಡ್ರೆ ಶುಕ್ರ ಭಾಗ್ಯದಲ್ಲಿ ಇದ್ದಾನೆ. ಭಾಗ್ಯಾಧಿಪತಿ ಜೊತೆಗೆ ಶುಕ್ರನಿಗೂ ಬಲ ಇದೆ, ಚೆನ್ನಾಗಿದೆ. ಎರಡೂ ಜಾತಕಗಳಲ್ಲಿ ತೊಂದರೆ ಅಂದರೆ ಬಲ ಇಲ್ಲ ಅಂತಲ್ಲ, ಆದರೆ ಇರ್ತಕ್ಕಂಥದ್ದು ಗರ್ಭಸ್ಥಾನದಲ್ಲಿ ರಾಹು ಇದ್ದಾನೆ. ಹೀಗಾಗಿ ಒಂದು ಸಲ ನೀವು ಸಾಧ್ಯವಾದರೆ ಒಂದು ಆಶ್ಲೇಷ ಬಲಿ ಜೊತೆಗೆ ದತ್ತಹವನ ಎರಡನ್ನೂ ಮಾಡಿಸಿ, ಅದು ತುಂಬ ಸಹಾಯವಾಗುತ್ತೆ. 2026ರ ಅಂತ್ಯದ ವೇಳೆಗೆ ಅವಕಾಶ ಇದೆ ಅನ್ನೋದನ್ನು ನಿಮ್ಮ ದಶಾಭುಕ್ತಿ, ಯಾಕೆಂದರೆ ಅದು ಸಮಯ ಸೂಚಿಸ್ತಕ್ಕಂಥದ್ದು ಭುಕ್ತಿ ಕಾಲ, ಆ ಸಂದರ್ಭದಲ್ಲಿ ಹೆಚ್ಚಿನ ಅವಕಾಶ ಇದೆ ಅನ್ನೋದನ್ನು ಸೂಚಿಸ್ತಾ ಇದೆ. ಹೀಗಾಗಿ ಆತಂಕ ಬೇಡ. 2 ಪರಿಹಾರ, ಒಂದು ಆಶ್ಲೇಷ ಬಲಿ ಮಾಡಿಸೋದು, ಇನ್ನೊಂದು ದತ್ತಹವನ. ಅದು ತುಂಬ ಸಹಾಯಕಾರಿ ಪುತ್ರ ಪ್ರಾಪ್ತಿಗೆ ಅಥವಾ ಸಂಕಲ್ಪ ಏನು ಈ ಒಂದು ನಿಮ್ಮ ಸಂಕಲ್ಪ ಇದೆ, ಮನೋಸಂಕಲ್ಪ, ಅದರ ಸಿದ್ಧಿಗೆ ಇವೆರಡು ತುಂಬ ಉಪಕಾರಿ. ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ, ಡಾಕ್ಟರ್ ಸುರೇಶ್ ಅಂತ ಮಂಗಳೂರಿನಿಂದ. ಇವರ ಜನ್ಮ ದಿನಾಂಕ 5ನೇ ತಾರೀಕು 4ನೇ ತಿಂಗಳು 1957 ಮಧ್ಯಾಹ್ನ 3:40. ಇರುವ ಆಸ್ತಿ ಕೊಟ್ಟು ಬೇರೆ ತೆಗೆದುಕೊಳ್ಳೋ ಯೋಗವಿದೆಯಾ ತಿಳಿಸಿ, ಇದ್ರೆ ಯಾವಾಗ ಆಗಬಹುದು ತಿಳಿಸಿ ಅನ್ನೋದು ಇವರ ಪ್ರಶ್ನೆ. ಡಾಕ್ಟರ್ ಸುರೇಶ್ ಅವರ ಪ್ರಶ್ನೆ, ಆಸ್ತಿ ಇದೆ, ಅದನ್ನು ಕೊಟ್ಬಿಟ್ಟು ಬೇರೆ ಕಡೆ ತಗೋಬೇಕು ಅಂತಲ್ವಾ, ಸಾಧ್ಯವಾಗುತ್ತಂತ ಕೇಳಿದ್ದಾರೆ. ಜಾತಕ ನೋಡೋಣ. ಚತುರ್ಥಾಧಿಪತಿಯ ಬಲ ಬೇಕು. ಅಲ್ಲಿ ಕ್ಷೇತ್ರಗೃಹಂ ನೂತನಮರ್ಥ ಸಿದ್ಧಿಂ ಸ್ಥಾನ ಪ್ರಶಸ್ತಂ ಸುಖೇಶದಾಯಿ, ಅವನ ಸಮಯ ಬಂದಾಗ ಆಗುತ್ತೆ ಅಂತ ಇದೆಲ್ಲ ಹೇಳುತ್ತೆ. ಜಾತಕ ನೋಡೋಣ. ನೋಡಿ, ತಮ್ಮದು ಸಿಂಹ ಲಗ್ನದಿಂದ ಚತುರ್ಥಾಧಿಪತಿ ಕುಜ ಆಗಿದ್ದಾನೆ. ಕುಜ ಕರ್ಮಸ್ಥಾನದಲ್ಲಿ ದಿಗ್ಬಲ ಸಹಿತನಾಗಿದ್ದಾನೆ, ಚಂದ್ರನ ಜೊತೆಗಿದ್ದಾನೆ. ಒಳ್ಳೆಯದಿದೆಲ್ಲ. ಜೊತೆಯಲ್ಲಿ ಗುರು ಇರ್ತಕ್ಕಂಥದ್ದು, ಇದೆಲ್ಲ ಒಳ್ಳೆಯ ಲಕ್ಷಣ. ಈಗ ಪ್ರಸ್ತುತ ಟೈಮ್ ಬುಧ ದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು ಶುಕ್ರನ ಕಾಲ ನಡೀತಾ ಇದೆ. ಶುಕ್ರ ನಿಮ್ಮ ಜಾತಕದಲ್ಲಿ ಅಷ್ಟಮದಲ್ಲಿದ್ದಾನೆ, ಅವನು ಉಚ್ಚಸ್ಥಾನದಲ್ಲಿದ್ದಾನೆ, ಸಂಶಯ ಇಲ್ಲ ಅದರಲ್ಲಿ. ಆದರೆ ಅವನಿಗೆ ಮೌಢ್ಯತೆ ಇದೆ. ಈಗ ಕಾಲ ನಿಮಗೆ ಸ್ವಲ್ಪ ಹಿನ್ನಡೆಯನ್ನು ತರತಕ್ಕಂಥದ್ದಾಗಿದೆ. ಹೀಗಾಗಿ ಮೌಢ್ಯರಾದಾಗ ಕಷ್ಟ, ನಮಗೆ ಫಲ ಸಿಗೋದು ಬಹಳ ಕಷ್ಟವಾಗುತ್ತೆ. ಈಗ ಯಾವಪ್ಪ ಹಾಗಿದ್ರೆ ಅಂತಂದರೆ ಡಿಸೆಂಬರ್ ನಂತರ ಪ್ರಯತ್ನ ಮಾಡಿ, ತುಂಬ ಅನುಕೂಲ ಆಗುತ್ತೆ. ಡಿಸೆಂಬರ್ ನಂತರ ಅಂದರೆ 2025ರಲ್ಲಿ ಪ್ರಯತ್ನ ಮಾಡಿದ್ರೆ ನಿಮ್ಮ ಯಾವ ವಹಿವಾಟು ನೀವೇನು ಯೋಚನೆ ಮಾಡಿದ್ದೀರಾ, ಏನು ಬೇರೆ ಕಡೆ ತೊಗೊಳ್ತಕ್ಕಂಥದ್ದು, ಅದು ತುಂಬ ಅನುಕೂಲ ಆಗುತ್ತೆ. ಆನಂತರ ತುಂಬ ಚೆನ್ನಾಗಿದೆ. 2028 ಮಾರ್ಚ್ ಒಳಗೆ ನೀವೇನು ಅಂದ್ಕೊಂಡಿದ್ದೀರೋ ಅದು ಸಾಧನೆ ಆಗುತ್ತೆ, ಅದು ಸಿದ್ಧಿ ಆಗುತ್ತೆ, ಅದು ಅನುಕೂಲ ಆಗುತ್ತೆ. ಅಲ್ಲಿ ನಿಮಗೆ ಒಂದು ಸಮಾಧಾನ ಸಿಗುತ್ತೆ. ಚೆನ್ನಾಗಿದೆ. ಮುಂದಿನ ದಿನಗಳು ಈ ಡಿಸೆಂಬರ್ ಒಂದು ಕಳಿಬೇಕು. ಅಲ್ಲಿವರೆಗೆ ಸ್ವಲ್ಪ ಸಹನೆ, ತಾಳ್ಮೆ ಬೇಕು ಅಷ್ಟೇ. ಒಳ್ಳೆಯದಾಗಲಿ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ, ಮೋಹನ್ ಕುಮಾರ್ ಅಂತ ಮೈಸೂರಿಂದ. ಇವರ ಜನ್ಮ ದಿನಾಂಕ 2ನೇ ತಾರೀಕು 5ನೇ ತಿಂಗಳು 1975 ರಾತ್ರಿ 9 ಗಂಟೆ. ಇನ್ನೂ ಸೆಟಲ್ ಆಗಿಲ್ಲ, ಇದಕ್ಕೆ ಪರಿಹಾರ ತಿಳಿಸಿ ಅನ್ನೋದು ಇವರ ಪ್ರಶ್ನೆ. ಮೋಹನ್ ಕುಮಾರ್ ಅವರ ಪ್ರಶ್ನೆ, ಇನ್ನೂ ಜೀವನದಲ್ಲಿ ಸೆಟ್ಲ್ ಆಗಿಲ್ಲ, ಏನು ಮಾಡಬೇಕು ನಾನು ಅಂತ ಕೇಳಿದ್ದಾರೆ ಪಾಪ. ಈಗ ನಿಮ್ಮ ಗ್ರಹಸ್ಥಿತಿ ಅವುಗಳ ಬಲ ಗಮನಿಸ್ಕೊಳ್ಳೋದಾದರೆ ನೋಡಿ, ನಿಮ್ಮದು ವೃಶ್ಚಿಕ ಲಗ್ನಾಧಿಪತಿ ಚತುರ್ಥದಲ್ಲಿದ್ದಾನೆ, ಪಂಚಮದಲ್ಲಿ ಗುರು ಇದ್ದಾನೆ. ಕರ್ಮಾಧಿಪತಿಯಾಗಿರ್ತಕ್ಕಂಥ ರವಿ ನಿಮ್ಮ ಜಾತಕದಲ್ಲಿ ಬಲಿಷ್ಠನಾಗಿದ್ದಾನೆ.
ಉಚ್ಚಸ್ಥಾನ. ಈಗ ಪ್ರಸ್ತುತ ನಿಮಗೆ ಗುರು ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು ರಾಹುವಿನ ಕಾಲ ನಡೀತಾ ಇದೆ. ನಂತರ ಶನೈಶ್ಚರ ಪ್ರಾರಂಭವಾಗುತ್ತೆ. 2028 ಮಾರ್ಚ್ ನಂತರ ನಿಮಗೆ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ಅಲ್ಲಿ ಬುಧನ ಕಾಲ ಬರುತ್ತದೆ, ಲಾಭಾಧಿಪತಿ ಅವನು. ಹೀಗಾಗಿ ನೀವು ಏನು ನಿರೀಕ್ಷಿಸ್ತಾ ಇದ್ದೀರೋ, ಸಾಮಾನ್ಯವಾಗಿ ಎಲ್ಲರೂ ನಿರೀಕ್ಷೆ ಸಾಧನೆ ಸ್ವಲ್ಪ ಹಣ ಸಂಪಾದನೆ ಮಾಡಬೇಕು, ಅದನ್ನೇ ಸೆಟ್ಲ್ ಅಂತ ಅಂದ್ಕೊಳ್ಳೋದು. ಜೀವನ ಒಂದು ಸುಸ್ಥಿತಿಯಲ್ಲಿ ಸುಗಮವಾಗಿ ಯಾವುದೇ ಕೊರತೆ ಇಲ್ಲದೆ ಸಾಗಬೇಕು ಅಂತ. ಆ ಕಾಲ ಬರೋದು ನಿಮಗೆ 2028ರಲ್ಲಿ. ಅಲ್ಲಿವರೆಗೆ ಸ್ವಲ್ಪ ನಿಮಗೆ ಕಿರಿಕಿರಿ ಇದೆ. ಕರ್ಮಾಧಿಪತಿ ತುಂಬ ಚೆನ್ನಾಗಿದ್ದಾನೆ, ಆದರೆ ಆ ಕಾಲ ನಿಮ್ಮನ್ನು ಹೊಯ್ದಾಡಿಸ್ತಾ ಇದೆ. ಈಗ ರಾಹುವಿನ ಭುಕ್ತಿ ಅಲ್ವ, ಗುರು ರಾಹು ಇದ್ದಾಗ ಸಾಮಾನ್ಯವಾಗಿ ಗುರು ಚೆನ್ನಾಗಿದ್ದಾನೆ, ಆದರೆ ರಾಹು ಜನ್ಮದಲ್ಲಿದ್ದಾಗ ಈ ಹಲವು ಆಲೋಚನೆಗಳನ್ನು ತಂದು ಒಂದು ಮಿಕ್ಸಿಯಲ್ಲಿ ಹೇಗೆ ತರಕಾರಿ ಹಿಡಿದು ಏನು ಚಟ್ನಿ ಅರಿತಾರೋ ಆ ರೀತಿಯಲ್ಲಿ ನಮ್ಮ ಮನಸ್ಸು ಅರಿಯುತ್ತೆ. ಹಾಗಿದೆ ನಿಮ್ಮ ಪರಿಸ್ಥಿತಿ, ವಸ್ತುತಃ ಪರಿಸ್ಥಿತಿ, ಸದ್ಯದ ಪರಿಸ್ಥಿತಿ. ಹೀಗಾಗಿ ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡ್ಕೊಳ್ಳಿ. ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ಸನ್ನಿಧಾನಕ್ಕೆ ಹೋಗಿ ಈ ಪಂಚಾಮೃತ ಸೇವೆ ಮಾಡಿಸಿ ಅದನ್ನು ಪ್ರಸಾದ ತಗೊಳ್ಳಿ. ತುಂಬ ಸಹಾಯವಾಗುತ್ತೆ ನಿಮಗೆ. 28ರವರೆಗೆ ಇದನ್ನು ಮಾಡ್ತಾ ಇರಿ. ಅಲ್ಲಿಗೆ ನಿಮಗೆ ತುಂಬ ಅನುಕೂಲದ ಒಂದು ಕಾಲ ಬರ್ತದೆ. ಒಳ್ಳೆಯದಾಗಲಿ. ಸಂದೇಶಗಳಿಗೆ ಉತ್ತರ ಪರಿಹಾರವನ್ನು ತಿಳಿಸ್ಕೊಟ್ರಿ ಶಾಸ್ತ್ರಿಗಳೇ. ಈಗ ಮುಂದೆ 12 ರಾಶಿಗಳ ಫಲಾಫಲಗಳನ್ನು ನೋಡೋಣ. ಅದಕ್ಕೂ ಮುಂಚೆ ಒಂದು ವಿರಾಮ ತಗೊಂಡು ಬರೋಣ. ಜಾತಕ ಫಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.